ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ಸೊ ನಮ್ಮ ಜೊತೆ ವಿಷ್ಣು ಇದ್ದಾರೆ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಸರ್, ತುಂಬಾ ಪ್ರಶ್ನೆಗಳಿದೆ. ಮೊದಲನೇದಾಗಿ ಟ್ರಂಪ್ ಅವ್ರ ಬಗ್ಗೆ ಸರ್. ಅದಾದ್ಮೇಲೆ ಗೋಲ್ಡು ಅದೆಲ್ಲ ಏನಾಗುತ್ತೆ ಅದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿದ್ರಿ ಅಂತ ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅನ್ಸುತ್ತೆ. ಟ್ರಂಪ್ದು ನಡೆಯೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಅದು ಟ್ರಂಪ್ಗೆ ಒಂದು ದೊಡ್ಡ ಡಿಫೀಟ್. ಇನ್ಫ್ಯಾಕ್ಟ್ 250 ವರ್ಷ ಅಮೆರಿಕನ್ ಹಿಸ್ಟ್ರಿನಲ್ಲಿ ನೋ ಅದರ್ ಪ್ರೆಸಿಡೆಂಟ್ ಹ್ಯಾಸ್ ಸಚ್ ಅ ಬಿಗ್ ಡಿಫೀಟ್. ಇಟ್ ಆಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಫೀಟ್ ಫಾರ್ ಅನ್ ಅಮೆರಿಕನ್ ಪ್ರೆಸಿಡೆಂಟ್. ಅವನು ಪಾಲಿಸಿನ ಕಂಪ್ಲೀಟ್ ಆಗಿ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟ. ಕಾನೂನನ್ನೇ ಓವರ್ಟರ್ನ್ ಮಾಡಿದ್ದಾರೆ. ಅಲ್ಲಿ ಇನ್ನೊಂದು ಅದು ಕಾನೂನು. ಒಂದು ಪಾಲಿಸಿನೇ ಕಂಪ್ಲೀಟ್ ಆಗಿ ಓವರ್ಟರ್ನ್ ಮಾಡುವಂಥದ್ದು ಇದು ದೊಡ್ಡ ಡಿಫೀಟ್. ಅಂಡ್ ಸುಪ್ರೀಂ ಕೋರ್ಟು ಪಬ್ಲಿಕ್ ಜೊತೆನೆ ಹೋಗಿದೆ. ಪಬ್ಲಿಕ್ ಈ ಅಮೆರಿಕಾದಲ್ಲಿ 64% ಅಗೇನ್ಸ್ಟ್ ಟ್ಯಾರಿಫ್. ಸೊ ಇದುವರೆಗೂ ಅವ್ರು ಹೇಳ್ದಂಥ ಟ್ಯಾರಿಫು ಕೆಲಸ ಮಾಡಿಲ್ಲ. ಆದರೆ ನಾನು ಹಿಡಿದಂಥ ಮೊಲಕ್ಕೆ 3 ಕಾಲು ಅನ್ನೋ ರೀತಿ ಇನ್ನೊಂದು ಕಾನೂನನ್ನು ಕಂಡುಹಿಡಿದು ಅದರ ಮೂಲಕ ನಾನು ಎಲ್ಲರ ಮೇಲೂ 10% ಟ್ಯಾಕ್ಸ್ ಹಾಕ್ತೀನಿ ಇವತ್ತಿಂದಾನೆ. ಆದರೆ ನಥಿಂಗ್ ಚೇಂಜಸ್ ಅಂತ ಹೇಳ್ತಾ ಇದ್ದಾರೆ. ಫೆಬ್ರವರಿ 24ರಿಂದ ಬರ್ತಾ ಇದೆ ಅಂತ. ಸೊ ಅವಾಗಿಂದ 120 ದಿನ ಟ್ಯಾಕ್ಸ್ ಇರುತ್ತೆ. ಇದು ಅಮೆರಿಕಾಗೆ ಒಂದು ದೊಡ್ಡ ಹಿನ್ನಡೆ. ಯಾಕೆಂತಂದ್ರೆ 150-120 ಬಿಲಿಯನ್ ಡಾಲರು ಇದುವರೆಗೂ ತಗೊಂಡಿದ್ದೆಲ್ಲ ತಪ್ಪು, ತಿರ್ಗಾ ಕೊಡಿ ಅಂತ ಎಲ್ಲರೂ ಕೇಳ್ತಾರೆ. BYD ಆಲ್ರೆಡಿ ಕೇಳಿದ್ದಾರೆ. ತುಂಬಾ ಜನ ತಿರ್ಗಾ ಕೊಡು ಅಂತ ಕೇಳ್ತಾರೆ, ಕೇಳಿ ಕೇಸ್ ಹಾಕ್ತಾರೆ. ಈ 120 ಬಿಲಿಯನ್ ಡಾಲರು ಬಜೆಟ್ ಡೆಫಿಸಿಟ್ ನ ಇನ್ನೂ ಜಾಸ್ತಿ ಮಾಡುತ್ತೆ. ಈ 130 ಬಿಲಿಯನ್ ಡಾಲರ್ನ ಇವರು ಕೊಡ್ಲೇಬೇಕಾಗತ್ತೆ. ಅದನ್ನ ಕೊಡೋವಾಗ ಹೇಗೆ ಎಫೆಕ್ಟ್ ಆಗುತ್ತೆ ಅವರ ಎಕಾನಮಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಡಾಲರ್ನ ಪ್ರಿಂಟ್ ಮಾಡಬೇಕಾಗತ್ತೆ. ಮುಂಚೆ ತರ 50% ಟ್ಯಾರಿಫ್ ಎಲ್ಲ ಹಾಕೋದಕ್ಕೆ ಆಗೋದಿಲ್ಲ. 10% ಓವರ್ ಎಕ್ಸಿಸ್ಟಿಂಗ್ ಟ್ಯಾರಿಫ್. ಈಗ ಇದು ಆಟೋ ಪಾರ್ಟ್ಸ್, ಆಟೋ ಮೊಬೈಲ್ಸ್ಗೆ ಈ ಟ್ಯಾರಿಫ್ ಅನ್ನೋದು ಇಲ್ಲ. ಅದರಿಂದ ಈ ಟೊಯೋಟಾ ಇದೆಲ್ಲ ತಪ್ಪಿಸ್ಕೊಂಡಿದೆ. ಟೊಯೋಟಾ, ಹೋಂಡಾ ಇದಕ್ಕೆಲ್ಲ ಇದು ಪಾಸಿಟಿವ್. 10% ಹಾಕಿದ್ರಿ ಅಂತಂದ್ರೆ ನೈಕಿ ಆ ಥರ ಕಂಪನಿಗಳಿಗೆಲ್ಲಾನು ಪ್ರಾಫಿಟ್. ತುಂಬಾ ಫೈನ್ ಪ್ರಿಂಟ್ ಆಗುತ್ತೆ. ಯಾಕಂದ್ರೆ ಇದನ್ನು ಸ್ಟ್ರೈಕ್ ಡೌನ್ ಮಾಡಿದ್ರು ಮಾಡಿಬಿಡ್ತಾರೆ. ವ್ಯಾಲಿಡಿಟಿನೇ 150 ದಿನಾನೇ. 5 ತಿಂಗಳಷ್ಟೇ ಇದಕ್ಕೆ ವ್ಯಾಲಿಡಿಟಿ. 5 ತಿಂಗಳ ಒಳಗಡೆ ಆ ಎಲೆಕ್ಷನ್ ಬಂದ್ಬಿಡತ್ತೆ. ಎಲೆಕ್ಷನ್ ಭಯಂಕರವಾಗಿ ಸೋತ್ರು ಅಂತಂದ್ರೆ ಕಾಂಗ್ರೆಸ್ ಟ್ಯಾರಿಫ್ನ ಒಪ್ಕೊಳ್ಳೋದಿಲ್ಲ. ಅದರಿಂದ ಈಗ ಸದ್ಯಕ್ಕೆ ಇದು ಕನ್ಫ್ಯೂಷನ್ ಅಲ್ಲೇ ಇರುತ್ತೆ. ಮುಂದೆ ಹಿಂಗೆ ಕನ್ಫ್ಯೂಷನ್ ಇರುತ್ತೆ. ಇಂಡಿಯಾದ ಬಗ್ಗೆ ಒಬ್ರು ಕೇಳೋವಾಗ ಇಂಡಿಯಾದಲ್ಲಿ ಟ್ಯಾರಿಫ್ ಇದೆ, ಡೀಲ್ ಹೋಗುತ್ತೆ, ನನಗೆ ಝೀರೋ ಟ್ಯಾರಿಫು, ಮೋದಿಗೆ 18 ಟ್ಯಾರಿಫು, ಅದರಿಂದ ಮೋದಿ ಗ್ರೇಟ್ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಇದು ಗಲ್ಗೋಟಿಯ ನಾಯಿ ತರ ಹೋಗ್ತಾ ಇದೆ. ಇವಾಗ ಅವ್ರ ಡಾಕ್ ತರ ಹೋಗ್ತಾ ಇದೆ. ಹೆಂಗೆ ನೀನು ಗ್ರೇಟ್ ಮ್ಯಾನ್ ಆಗಿದ್ದು ನೀನು 18% ಟ್ಯಾರಿಫ್ಗೆ ಒಪ್ಕೋತೀಯ, ಹಂಗೆ 0% ಟ್ಯಾರಿಫ್ ಅಂತ ಅಂದ್ರೆ ಅದು ಯಾವ ಊರ್ ನ್ಯಾಯ, ಯಾವ ತರ ಗುಡ್ ಡೀಲ್ ಅಂತ ನನಗಂತೂ ಗೊತ್ತಿಲ್ಲ. ಯೂನಿವರ್ಸಿಟಿ ಮುಂಚೆ 400 ಪಾಯಿಂಟ್ ಏರ್ತು. ಅದೇ ಅದು ನೋಡಿ, ಇದೇನೋ ಟೈಮ್ ಇವಾಗ ಸ್ಯಾಟರ್ಡೆ ಸಂಡೇ, ಅದರಿಂದ ಮಂಡೇ ನೋಡಿದ್ರೆ ತಿರ್ಗಾ ಅದು ಆ ಟ್ಯಾರಿಫ್ ಬಂದು ಅದು 400 ಪಾಯಿಂಟ್ ಹಂಗೆ ಗಾಳಿ ಬೀಳತ್ತೆ. ಸೊ ಅದರಿಂದ ಅನ್ಸರ್ಟಿನಿಟಿ ಕಂಟಿನ್ಯೂಸು. ಈ ಅನ್ಸರ್ಟಿನಿಟಿಯಿಂದಾನು ಈ ದುಡ್ಡನ್ನ ತಿರ್ಗಾ ಕೊಡಬೇಕು ಅನ್ನೋದ್ರಿಂದಾನು ಗೋಲ್ಡು ಟಕ್ಕಂತ ಒಂದು $50 ಏರಿ $5,080 ಹತ್ರ ಫ್ಯೂಚರ್ಸು 5,050 ಕ್ಯಾಶಲ್ಲೂ ಟ್ರೇಡ್ ಆಗ್ತಾ ಇದೆ. ಇದು ನಮಗೆ ಒಳ್ಳೆ ಸುದ್ದಿ. ನಾವು ಹೇಳ್ದಂಥ ರೇಂಜಲ್ಲೇ ಇದೆ. 14,680 ಹತ್ರ ಹೋಗಿ ನಿಂತಿದೆ. ಈಗ ಸ್ಯಾಟರ್ಡೆ ಸಂಡೇ ಅಲ್ಲೇ ಇರುತ್ತೆ. ಮುಂದಿನ ವಾರ ನೋಡ್ಕೊಳ್ಳೋಣ. ಇದ್ರ ಮಧ್ಯದಲ್ಲಿ ಸ್ಯಾಟರ್ಡೆ ಸಂಡೇ ನಂದಿ ಅಡ್ಕಂತ ಒಂದು ಗುಂಡನ್ನು ಹಾಕ ನೀವು ಎದುರು ನೋಡ್ತಾ ಇದ್ರಿ. ಮುಂಚೆ ಹೇಳೋ ನಿನ್ನೆ ಕೂಡ ಹೇಳಿದ್ದೀನಿ. ಹೌದು, ನಿನ್ನೆ ನಾನು 2 ಗುಂಡು ಹಾಕಿದ್ರೆ ಅವನು ಬೆಟರ್ ಆಗಿ ನೆಗೋಷಿಯೇಟ್ ಮಾಡ್ತಾನ ಅಂತಂದೆ. ಸೊ ಈಗ ಈ ಸೋತಿರೋದ್ರಲ್ಲಿ ಅದನ್ನ ಸರಿ ಮಾಡೋದಕ್ಕೆ ಇವತ್ತು ನೈಟ್ ಗುಂಡು ಹಾಕಿದ್ರು ಹಾಕ್ಬೋದು. ಯಾಕಂದ್ರೆ ಈಗ ಇದ್ರ ಬಗ್ಗೆನೆ ಮಾತಾಡ್ತಿರ್ತೀರಾ. ಹೌದು. ಓಕೆ ಸರ್, ಇದು ಹೆಂಗಿದೆ ಅಂತಂದ್ರೆ ಸರ್, ಎಂದಿರನ್ ಪಿಕ್ಚರ್ ನೋಡಿದ್ದೀರಾ ಸರ್? ಅದರಲ್ಲಿ ರಜನಿಕಾಂತ್ ಒಂದು ರೋಬೋ ಚೀಟಿನ ಮಾಡ್ತಾರೆ. ಆ ತರ ಅಮೆರಿಕನ್ಸ್ ಎಲ್ಲ ವೋಟ್ ಹಾಕಿ ಒಂದು ಚೀಟಿನ ರೆಡಿ ಮಾಡಿದ್ರು. ಅದಂಗ್ ಮಾಡುತ್ತೆ, ಸರಿ ಇಲ್ಲ ಅಂತ ಎಲ್ಲಾರು ಮಾಡ್ಬಿಟ್ಟು ಈಗ ಕೊನೆಯಲ್ಲಿ ಅದು ಇಂಟರ್ವೆಲ್ ಆದ್ಮೇಲೆ ಅದಕ್ಕೆ ರೆಡ್ ಚೀಟ್ ಹಾಕಿ ಹೊರಗಡೆ ಬಿಟ್ಟಿದ್ದಾರೆ. ಸುತ್ತಿ ಬಂದು ಏನ್ ಮಾಡುತ್ತೆ ಅನ್ನೋದನ್ನ ಆದಿತ್ಯ ನೋಡ್ಬೇಕು ಅನ್ನೋ ರೀತಿ ಅಮೆರಿಕದಲ್ಲಿ ಇರುವಂತ ಟ್ರಂಪ್ ಅವರ ಕತೆ. ಹೌದು, ಹಾಗೆ ಇದೆ. ಈಗ ತಾನೇ ಒಂದು ರೆಡ್ ಚಿಪ್ ನ ಒಳಗಡೆ ಇಟ್ಟು ಹೊರಗಡೆ ಕಳಿಸಿದ್ದ, ಅಲ್ಲಿ ಒಂದು ದೊಡ್ಡ ಸ್ಟ್ರೈಕ್. ಅಸಹ್ಯ ಅನ್ನೋ ರೀತಿ ನಮ್ಗೆ ಆಗೋಯ್ತು. ಅಸಹ್ಯ ಅಲ್ಲ ಏನಿಲ್ಲ. ಬಟ್ ಇದರಲ್ಲಿ ಏನು ಅಂತಂದ್ರೆ ನಾನು ಇಷ್ಟು ದಿನದಿಂದ ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ, ಅಮೆರಿಕಾದಲ್ಲಿ ಫೌಂಡಿಂಗ್ ಪ್ರಿನ್ಸಿಪಲ್ಸ್ ತುಂಬಾ ಕ್ಲಿಯರ್. ಲಿಬ್ರಲ್ ಸೊಸೈಟಿ ಒಂದಿನ ಇನ್ಸ್ಟಿಟ್ಯೂಷನ್ಸ್ ತಿರ್ಗಾ ಹೊಡೆಯುತ್ತೆ ಅಂತ ಹೇಳಿದ್ದೆ. ಜನನಾಯಕ ಅಂತ ಅನ್ನೋದು ತಿರ್ಗಾ ಬರುತ್ತೆ. ಅದರಿಂದ ತಿರ್ಗಾ
ಕಾಂಗ್ರೆಸ್ ಸೆನೆಟು ಕಂಟ್ರೋಲ್ ತಗೊಳ್ಳುತ್ತೆ. ಡಾಲರ್ ಕಿಂಗ್ ಆಗಿರುತ್ತೆ. ಚೈನಾ ಗಂದಿ ತರ ಜಿಪಿನ್ ಹೊಡಿಯೋಕ್ಕಾಗುತ್ತಾ? ಆಗಲ್ಲ. ಪುಟಿನ್ ಹೊಡಿಯೋದಕ್ಕಾಗುತ್ತಾ? ಇದೇನೇ ಡಿಫರೆನ್ಸ್ ಬಿಟ್ವೀನ್ ಒಂದು ಜನನಾಯಕರಿಗೂ ಯಾಕೆ ಡಾಲರೈಸೇಷನ್ ನಡೆಯೋದಿಲ್ಲ ಅಂತ ಕೇಳಿದಾಗೆಲ್ಲ ನೀವ್ ಇದನ್ನ ಹೇಳಿದ್ರಿ. ಇದೇನೇ ಎಕ್ಸಾಂಪಲ್. ಓಕೆ ಸರ್, ಅದೇ ಇನ್ನೂ ತುಂಬಾ ಜನ ರಿಆರ್ಗನೈಸೇಷನ್ ಬಿಆರ್ಗನೈಸೇಷನ್ ಅಂತ ಏನಾದ್ರೂ ಮಾತಾಡ್ಕೊಳ್ಳಿ, ಇದು ಅರ್ಥ ಆಯ್ತಲ್ವಾ? ಅರ್ಥ ಆಗೋಯ್ತು, ಇಲ್ಲಿ ಕ್ಲಿಯರ್. ಕಾನೂನು ಅಷ್ಟೇ ಕೆಲಸ ಮಾಡುತ್ತೆ. ಇದೇನ್ ತಪ್ಪು ಅಂತ ಹೇಳೋದಕ್ಕೆ ವ್ಯಕ್ತಿ ಇದೆ. ಅದ್ರಲ್ಲಿ ಇಬ್ರು ಓಟ್ ಹಾಕಿದ್ರು ಇವನು ಅಪಾಯಿಂಟ್ ಮಾಡ್ದವನೇ ಇವ್ನು ಮುಟ್ಟಾಳು ಅಂತ ಹೇಳ್ಬಿಟ್ಟ. ಇವನೇನೋ ಹೇಳ್ತಾನೆ, ಲ್ಯಾಟ್ರಾಗು ಆ ನಾಯಿ ಈ ನಾಯಿ ಅಂತ ಏನೇನೋ ಬೈತಾ ಇದ್ದಾನೆ. ಬಟ್ ಇವನಿಂದ ಏನು ಮಾಡೋದಕ್ಕಾಗ್ಲಿಲ್ಲ. ಅದೇ ಪುಟಿನ್ ಇಂದಾನು ಜಿಪಿಂಗ್ ಇಂದಾನು ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ನ ಈ ರೀತಿ ಮಾತಾಡೋದಕ್ಕಾಗುತ್ತಾ? ಓಕೆ ಸರ್, ಈಗ ಮಂಡೇ ಮಾರ್ಕೆಟ್ಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಸರ್? ನ್ಯೂಸ್ ಎಲ್ಲ ಟಪ್ಕಂತ ನಾನು ನೋಡಿದಾಗ ನನಗೆ 400 ಪಾಯಿಂಟ್ ಏರಿದೆ. ನಾನು 1000 ಪಾಯಿಂಟ್ ಏರುತ್ತೆ ಅಂತ ಎದುರು ನೋಡಿದ್ದೆ. ಅದೇ ಸರ್, ಅಷ್ಟರೊಳಗೆ ಟ್ರಂಪ್ ಭಾಗವತರು ಇಂಡಿಯಾ ಕಥೆಯನ್ನ ಇಲ್ಲ 18% ಅಂತ ಹೇಳ್ಬಿಟ್ಟಿದ್ದಾರೆ. ಅದು ನಲ್ಲಿ ಗಾಲಿ ಇಳಿದೋಯ್ತು. ನೆನ್ನೆ ನೈಟ್ ನಾನು ನೋಡಿದ ತಕ್ಷಣ ನನ್ಗೆ ಏನ್ ತೋಚ್ತು ಅಂತ ಅಂದ್ರೆ, ಅಯ್ಯೋ ಒಂದು ಆಪರ್ಚುನಿಟಿ, ಒಂದು ಇನ್ವೆಸ್ಟಿಂಗ್ ಆಪರ್ಚುನಿಟಿ ಹೋಯ್ತದೆ. ಫಸ್ಟ್ ನನ್ಗೆ ಸ್ಟ್ರೈಕ್ ಆದ್ರೆ ಇವಾಗ ನೋಡಿದ್ರೆ ಏನು, ಡೋಂಟ್ ವರಿ, ಟ್ಯಾರಿಫ್ ಕಂಟಿನ್ಯೂಸ್. ಓಕೆ ಸರ್, ಫೈನ್. ಅದಾದ್ಮೇಲೆ ಈ ಗೋಲ್ಡ್ ಈ ತರ ಒಂದು ವಿಷಯ ಹೋಗ್ತಾ ಇರುವಾಗ ನೆನೆ ಒಂದು 3 ಪಾಯಿಂಟ್ ಗೋಲ್ಡ್ ಬಗ್ಗೆ ಓದಿದೆ ಸರ್. ಅದನ್ನ ನಿಮ್ಮ ಹತ್ರ ಕೇಳಿದ್ರೆ ಇನ್ನೊಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಗೋಲ್ಡ್ ಕರೆಕ್ಷನ್ ಕಂಪ್ಲೀಟ್ ಆಗೋಯ್ತು. 10% ಆಲ್ರೆಡಿ 20% ಹತ್ರ ಬಿದ್ದಿರೋದ್ರಿಂದ ಪೊಟೆನ್ಷಿಯಲ್ ರೀಬೌಂಡ್ಗೆ ಇನ್ಮೇಲೆ ಸಾಧ್ಯತೆಗಳು ಅಧಿಕವಾಗಿದೆ. ಇದೆಲ್ಲ ನಮ್ಮ ಟೆಕ್ನಿಕಲ್ ನೋಟ್ ಹೊಡಿಕ್ಯಾ, ನೋಟ್ ಹೊಡಿಬಿದ್ದು. ಈಗ $120 ಬಿಲಿಯನ್ ನೋಟ್ ಹೊಡಿಬೇಕು, ರೈಟಾ? ಗೋಲ್ಡ್ $120 ಬಿಲಿಯನ್ ಎಕ್ಸ್ಟ್ರಾ ಬರೋದಿಲ್ಲ. $120 ಬಿಲಿಯನ್ ನೀನು ನೋಟ್ ಪ್ರಿಂಟ್ ಹಾಕ್ಬೇಕು. ಈಗ ನೋಟ್ ಪ್ರಿಂಟ್ ಹೊಡಿಯೋದನ್ನ ಕಂಟ್ರೋಲ್ ಮಾಡೋದಕ್ಕಾಗುತ್ತಾ? ಕಂಟ್ರೋಲ್ ಮಾಡೋದಕ್ಕಾಗಲ್ವಾ? ಈಗ ಸದ್ಯಕ್ಕೆ ಆಗಲ್ಲ. ಇಷ್ಟೇನೆ ಮ್ಯಾಟರ್. ಓಕೆ ಸರ್, ನೀವೀಗ ಈ ನೋಟ್ ಪ್ರಿಂಟ್ ಹೊಡೆಯೋದ್ರ ಬಗ್ಗೆ ಮಾತಾಡಿದ್ರಿಂದ ನಾನೊಂದು ಇಂಟರ್ವ್ಯೂ ನೋಡಿದೆ ಸರ್. ಅದರಲ್ಲಿ ಈ ತಂಗಮೈಲ್, ಅದೇ ನಿಮ್ಮ ಫ್ರೆಂಡ್, ಈ ತಂಗಮೈಲ್ ಓನರ್ ಈ ರಮೇಶ್ ಸರ್ ಅವ್ರು ಇದಾರಲ್ಲ, ಅವರು ಒಂದು ಇಂಟರ್ವ್ಯೂ ನಲ್ಲಿ ಹಿಂಗ್ ಹೇಳಿದ್ರು, ಅವರ ಫ್ರೆಂಡ್ ಒಬ್ರು ಎಕನಾಮಿಸ್ಟ್ ಹೇಳಿದ್ರು, ಗೋಲ್ಡ್ 1 ಔನ್ಸ್ 23,000ದಿಂದ $25,000 ವರೆಗೂ ಹೋಗುತ್ತೆ. ನನಗೆ ಗೊತ್ತಿರುವಂತ ಒಬ್ಬ ದೊಡ್ಡ ಎಕನಾಮಿಸ್ಟ್ ಹೇಳಿದ್ರು, ಅವಶ್ಯಕತೆಗಿಂತ ಹೆಚ್ಚಾಗಿ ನೋಟ್ ನ ಪ್ರಿಂಟ್ ಮಾಡಿ ಆಲ್ರೆಡಿ ಸರ್ಕ್ಯುಲೇಷನ್ ಅಲ್ಲಿ ಬಿಟ್ಟಿದ್ದಾರೆ. ಎಕನಾಮಿಸ್ಟ್ ಹೇಳಿರೋದಾಗಿ ಅವ್ರು ಹೇಳಿದ್ರು. ನೀವು ಆ ಪಾಯಿಂಟ್ ನ ಹೇಳಿದ್ರಿಂದ ನಿಮ್ಮ ಹತ್ರ ಈ ಪ್ರಶ್ನೆ ಕೇಳ್ತಾ ಏನ್ ಪ್ರಶ್ನೆ ಕೇಳ್ತಾ ಇದೀಯಾ? ಗೋಲ್ಡ್ ಒಂದು 1 ಔನ್ಸ್ಗೆ $23 ವರೆಗೂ ಹೋಗುತ್ತಾ? ಈ ತಂಗಮೈಲ್ಗೆ ಹಲವಾರು ಎಕನಾಮಿಸ್ಟ್ ಗೊತ್ತು. ನಾನು ಎಕನಾಮಿಸ್ಟ್ ಅಲ್ಲ, ರೈಟಾ? ನಾನು ಒಬ್ಬ ಸಾಧಾರಣ ಇಂಜಿನಿಯರ್. ಅದರಿಂದ ನಾನು ಎಕನಾಮಿಸ್ಟ್ ಅಲ್ಲ. ಗೋಲ್ಡ್ $23,000 ಹೋಗುತ್ತಾ, $24,000 ಹೋಗುತ್ತಾ, ಯಾವಾಗ ಅನ್ನೋದೇ ಪ್ರಶ್ನೆ. ವರ್ಷದ ಕೊನೆಯಲ್ಲಿ ಹೋಗುತ್ತಾ ಅಂತ ಕೇಳಿದ್ರೆ ಹೋಗಲ್ಲ. ಇವಾಗ $5,000 ಇದೆ, ಕರೆಕ್ಟಾ ಸರ್? ಇಲ್ಲಿಂದ 5 ಪಟ್ಟು ಹೇಳ್ತಾ ಇದ್ದೀರಾ. ಇಲ್ಲಿಂದ 5 ಪಟ್ಟು, ಈ 1000ದಿಂದ $5,000 ಹೋಗೋದಕ್ಕೆ ನಿಯರ್ಲಿ ಒಂದು 6-7 ವರ್ಷ ಆಯ್ತು. 2012ರಲ್ಲಿ 13ರಲ್ಲಿ $1,000 ಇತ್ತು. ಅದು 4 ಪಟ್ಟು ಸರ್. 5,000 ಆಯ್ತು, 4 ಪಟ್ಟಾಯ್ತು. ಅದೇ 4 ಪಟ್ಟೆ ಇವಾಗ ಕೇಳ್ತಾ ಇರೋದು. ಸೊ ಇಲ್ಲಿಂದ 2013ರಿಂದ 2025, 2025ರಿಂದ 2035ಕ್ಕೆ ಬರೋದಕ್ಕೆ ಸಾಧ್ಯತೆಗಳಿದೆ. ಅಷ್ಟೇನೆ. ಆ ಎಕನಾಮಿಸ್ಟ್ ಯಾರು ಅಂತ ಗೊತ್ತಾಗೋಯ್ತು ನನಗೆ. ನಾನಿಲ್ಲ, ನನಗೆ 70 ವಯಸ್ಸಿರುವಾಗ ಬರೋದಕ್ಕೆ ಸಾಧ್ಯತೆಗಳಿದೆ. ನನ್ನ 70th ಬರ್ತ್ಡೇ ಬರುವಾಗ ಗೋಲ್ಡ್ $25,000 ಬರೋದಕ್ಕೆ ಸಾಧ್ಯತೆಗಳಿದೆ. ಒಂದು ಔನ್ಸ್ ಅನ್ನೋದು 28ರಿಂದ 30 ಗ್ರಾಮ್ ಅಪ್ರಾಕ್ಸಿಮೇಟ್ ಆಗಿದ್ರೆ ಒಂದಾಗಿ 30 ಗ್ರಾಮ್ ಅಂತ ಇಟ್ಕೋಬಹುದು. 30 ಗ್ರಾಮ್ ಚಿನ್ನ $25,000. 1 ಗ್ರಾಮ್ $800. $800 ಅಂತ ಅನ್ನೋದು ಇವತ್ತಿನ ಡೇಟ್ಗೆ ಅರೌಂಡ್ 70,000 rupees, 60,000 ರೂಪಾಯಿ. ಆಗ 170-180 ಇರುತ್ತೆ. ಡಾಲರ್ ಹೇಳ್ತಾ ಇದ್ದೀರಾ ಸರ್? ಏನ್ ಸರ್ 10 ವರ್ಷದಲ್ಲಿ ಡಾಲರ್ 100% ಹೋಗ್ಬಿಡುತ್ತಾ ಸರ್? ಇದು ಡಬಲ್ ಆದ್ರೆ ಅದು ಡಬಲ್, ಇದು ತರನೇ. ಓಕೆ ಸರ್, ನಾನು ಹೇಳ್ತಾ ಇದ್ದೀನಿ 60-70% ಹೋಗುತ್ತೆ. ನೀವ್ ಹೇಳೋ ಲೆಕ್ಕಾಚಾರ ನೋಡಿದ್ರೆ 1 ಗ್ರಾಮ್ ಅನ್ನೋದು 1 ಲಕ್ಷ ದಾಟ್ಬಿಡುತ್ತೆ ಇನ್ನೊಂದು 10 ವರ್ಷದಲ್ಲಿ ಅನ್ನೋ ತರ ತಾನೆ ಸರ್? ನಾನು ಈಗ ಹೇಳ್ದಂತ ಲೆಕ್ಕ ಇಟ್ಕೊಂಡು ನೋಡೋವಾಗ ರೂಪಾಯಿ ಏರ್ಬೇಕು, ಗೋಲ್ಡ್ ಏರ್ಬೇಕು. ಆ ಟ್ರೆಂಡ್ ಮೇ ನಂಬಿ ಹಾಕಿದ್ರಿ ಅಂತಂದ್ರೆ 1 ಗ್ರಾಮ್ಗೆ $1 ಲಕ್ಷ ಬರೋದಕ್ಕೆ ಸಾಧ್ಯತೆಗಳು. ನಾನು ಹೇಳ್ತಾ ಇರೋದು ನನ್ನ 70ನೇ ವಯಸ್ಸಲ್ಲಿ. ಓಕೆ ಸರ್, ಡನ್. ನನಗೆ ಇವಾಗ ವಯಸ್ಸು 58. ಇನ್ನೊಂದು 10-13 ವರ್ಷ ಸರ್. 12 ವರ್ಷ. ಇನ್ನೂ ಸೇಫ್ ಆಗಿ ನಿಂಗೊಂದು 50th ಬರ್ತದೆ ಒಳಗಡೆ ಬರುತ್ತೆ. ನನ್ನ 50th ಬರ್ತಡೆ ಎಷ್ಟಲ್ಲ ಸರ್? ಅದೇ 13 ವರ್ಷನೇ ಸರ್. ಅದಕ್ಕೆ ಹೇಳ್ದೆ. ಓಕೆ ಸರ್, ಈ LIC ಇಟ್ಟು ಮಾಡಿದಾನೆ ಸರ್, ಅದ್ರ ಬಗ್ಗೆ ಎಲ್ಲ ನಾವು ನಾಳೆ ಮಾತಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.
ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.